ನನಗೆ ಸಿನಿಮಾ ಅಲ್ಲಿ ಟೆಕ್ನಿಕಲ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿದೆ. ಫೋಟೋಗ್ರಫಿ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆಡಿಯನ್ಸದು ಒಳ್ಳೆ ಟೈಮಲ್ಲಿ ಕನೆಕ್ಟ್ ಆಗಿದ್ದಾರೆ. ಫನ್ನಿ ಮೂಮೆಂಟ್ಸ್ ಆಗಲಿ ಇಲ್ಲ ಸೀರಿಯಸ್ ಮೂಮೆಂಟ್ಸ್ ಆಗಲಿ. ಸೆಕೆಂಡ್ ಹಾಫಲ್ಲಿ ಗುರು ಸರ್ ಮ್ಯೂಸಿಕ್ ಅಂತೂ ತುಂಬ ಅಡ್ವಾಂಟೇಜ್ ಇತ್ತು. ಒಳ್ಳೆ ಫೀಲು ತೊಗೊಂಡೋಗುತ್ತೆ ನಮ್ಮನ್ನು. ಲಿಖಿತ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಕ್ಯಾಸ್ಟು ಎಲ್ಲರೂ ಒಟ್ಟಿಗೆ ಸೇರಿ ನಮಗೆ ಮನೆ ಪಕ್ಕದಲ್ಲಾಗೋ ಕತೆ ಅಂತಲೇ ಅನಿಸುತ್ತೆ ಬಿಟ್ಟು ಫಿಲ್ಮ್ ನೋಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ನಾನು ಕನ್ನಡ ನೇಟಿವ್ ಆಗಿಲ್ಲ ಅಂದ್ರೂ ನನಗೆ ಫಿಲ್ಮ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಸರ್ತಿ ಥಿಯೇಟ್ರಲ್ಲಿ ನೋಡಬೇಕು. ನಮಗೆ ಹೇಳ್ಕೊಟ್ಟಿದ್ದೆ ಲಿಖಿತ್ ಅವರು, ತೆಲುಗು ಸರ್. ತುಂಬ ಇಷ್ಟ ಆಯಿತು ನನಗೆ ಮೂವಿ ಅಂತೂ. ಸರ್ 20 ವರ್ಷದಿಂದ ಇದನ್ನು ಕಲ್ತ್ಕೋಬೇಕಲ್ಲ. ಇಲ್ಲ, ಖಂಡಿತ ಕಲ್ತ್ಕೊಳ್ಳೇಬೇಕು. ನಾನು ಇನ್ನೊಂದು ಇಲ್ಲಿ ಬರೋರಿಗೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಕನ್ನಡ ಕಲ್ತ್ಕೊಂಡ್ರೆ ಇಂಥ ಒಳ್ಳೆ ಮೂವಿ ಅರ್ಥ ಮಾಡಿಕೊಂಡು ಎಂಜಾಯ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳ್ಳೆ ಮೂವಿ ಮಾಡ್ತಾಯಿದ್ದಾರೆ. ಆ ಭಾಷೆ ಬಂದರೆ ಅರ್ಥ ಆದರೆ ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಆಲ್ ದ ಬೆಸ್ಟ್ ಟು ದ ಫುಲ್ ಮಿಲ್ಸ್ ಟೀಮ್. ಕಂಗ್ರ್ಯಾಚುಲೇಷನ್ಸ್. ಹೃಷಿಕೇಶ್ ಅಂತ ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಬೆಂಕಿ ಲವ್ ಸೀನ್ಸ್ ಪೂರ್ತಿ. ಇಲ್ಲ ಸರ್, ಕೂಗಾಡ್ತಿದ್ವಿ. ಈ ಥಿಯೇಟ್ರಲ್ಲಿ ನಾನೇ ಜಾಸ್ತಿ ಕೂಗಾಡಿದ್ದು. ಸೂಪರ್ ಸರ್. ಮೂವಿ ಕತೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಸರ್. ಕತೆ ಮಾತ್ರ ಲೈಕ್ ನೀವು ಕುತ್ಕೊಂಡ್ಬಿಟ್ಟು ನಾವು ಹಿಂಗಾಗುತ್ತೆ ಅಂದ್ಕೊಂಡ್ರೆ ಕತೆ ಫುಲ್ ಬೇರೆ ಏನೋ ಟ್ವಿಸ್ಟ್ ತೊಗೊಂಡಿರುತ್ತೆ. ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ ಮೂವಿ. ಖಂಡಿತ ನೋಡಲೇಬೇಕಾದಂಥ ಮೂವಿ. ಇಲ್ಲ ಸರ್, ಎಲ್ಲೂ ಬೋರ್ ಅನಿಸಿಲ್ಲ. ಎಂಟರ್ಟೈನಿಂಗ್ ಆಗಿದೆ ಮೂವಿ. ಫುಲ್ ಫ್ಯಾಮಿಲಿ ಮೂವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ತುಂಬ ದಿವಸ ಆದಮೇಲೆ ಮೂವಿ ನೋಡಿದ್ದು. ಬಟ್ ಫುಲ್ ಮೀಲ್ಸ್ ತಿನ್ನಿಸಿದ್ರು. ಅಲ್ಟಿಮೇಟ್ ಆಗಿತ್ತು. ಅಲ್ಟಿಮೇಟ್ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಲೈಕ್ ಓವರ್ ಆಲ್ ಮೂವಿನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಕ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಜಾಸ್ತಿ ಇದೆ. ಆರಾಮಾಗಿ ನೋಡ್ಬೋದು. ಸೂಪರ್ ಆಗಿದೆ. ನಮಗೆ ಲವ್ ಸ್ಟೋರಿ ಇಷ್ಟ ಆಯಿತು. ಸಖತ್ತಾಗಿದೆ. ನೆನಪಾಗಿದೆ. ಸಖತ್ತಾಗಿದೆ ನೋಡೋಂಥದ್ದು. ಕ್ಯಾಮ್ರಾಮನ್ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಕ್ಲಿಯರಿಟಿ ಸಖತ್ತಾಗಿದೆ. ಸೆಕೆಂಡ್ ಹಾಫೇ ಮೇನ್ ಚೆನ್ನಾಗಿದೆ. ಪಿಕ್ಚರ್ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಎಲ್ಲ ಮೂವಿ ಇಷ್ಟ ಆಯಿತು ಸರ್. ಚೆನ್ನಾಗಿತ್ತು. ಹಾಂ, ಕನ್ನಡ ಮೂವಿ ಸೂಪರ್ ಆಗಿದೆ. ಸರ್, ಇದು ಒಬ್ಬ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ, ಸಮಸ್ಯೆಗಳು ಲವ್ವನ್ನು ಯಾವ ಥರ ಸ್ಯಾಕ್ರಿಫೈಸ್ ಮಾಡೋಕ್ಕಾಗುತ್ತೆ. ಬಟ್ ಅದು ಅವರ ಅದೃಷ್ಟ ಏನೋ ಗೊತ್ತಿಲ್ಲ. ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು. ಮೂವಿ ಮಾತ್ರ ಚೆನ್ನಾಗಿದೆ ಸರ್. ಪಕ್ಕ 100 ಡೇಸ್ ಸರ್. ಎಲ್ಲಿ ಬೋರ್ ಆಗಲ್ಲ ಸರ್. ಸೆಂಟಿಮೆಂಟ್ ಇದೆ, ಪ್ರತಿಯೊಂದಿದೆ ಸರ್. ಮೂವಿ ಮಾತ್ರ ಭಾಳ ಚೆನ್ನಾಗಿದೆ ಸರ್. ಬ್ರೋ ಭಾಳ ಇಷ್ಟ ಆಯಿತು ನನಗೆ. ನಾನೆಂದರೆ ವಿನಾಯಕ್ ಬ್ರೋ ಅವರ ಫ್ಯಾನ್ ಆಗಿಬಿಟ್ಟೆ ನಾನು. ನಿಜವಲ್ಲೂ ಭಾಳ ಚೆನ್ನಾಗಿ ಮಾಡಿದ್ರು. ಇಷ್ಟ ಆಯಿತು. ಚೆನ್ನಾಗಿತ್ತು. ಭಾಳ ಇಷ್ಟ ಆಯಿತು ಬ್ರೋ. ನನಗೆ ಫೋಟೋಗ್ರಫಿ ಫೀಲ್ಡ್ ಅಂತಂದರೆ ನಮಗೆ ಏನೋ ಅಂದ್ಕೊಂಡಿದ್ದೆ. ಇದು ಪ್ರಾಣ ನಿಜವಲ್ಲೂ ಬಿಡೋದಕ್ಕಾಗಲ್ಲ. ಭಾಳ ಇಷ್ಟ ಆಯಿತು. ನೆಗೆಟಿವ್ ತೋರಿಸಿಲ್ಲ ಬ್ರೋ. ಪಾಸಿಟಿವ್ ಆಗೇ ಇದೆ. ಥಿಂಕ್ ಮಾಡೋರು ಕರೆಕ್ಟಾಗಿ ಥಿಂಕ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಇರುತ್ತೆ. ನೋಡೋ ರೀತಿ ಕರೆಕ್ಟಾಗಿರಬೇಕು, ಹೇಳೋ ರೀತಿ ಕರೆಕ್ಟಾಗಿರ್ಬೇಕು. ಅಷ್ಟೇ ಇರೋದು, ಇನ್ನೇನಿಲ್ಲ ಬ್ರೋ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಫುಲ್ ಮಿಲ್ಸ್ ಮೂವಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಫುಲ್ ಮೀಲ್ಸ್ ಅಂದರೆ ಊಟ ಆದಮೇಲೆ ನನಗೆ ಪಾಯಸ ಸಪ್ರೇಟ್ ಇಷ್ಟ, ಅನ್ನ ಸಾಂಬಾರು ಸಪ್ರೇಟ್ ಇಷ್ಟ, ಆ ಥರ ಹೇಳೋಕ್ಕಾಗಲ್ಲ. ಹಾಂ, ಊಟ ಫುಲ್ ಮೀಲ್ಸ್ ಅಂದರೆ ಫುಲ್ ಮೀಲ್ಸ್ ಆದಮೇಲೆ ಊಟ ಫುಲ್ ಇಷ್ಟ ಆಯ್ತಾ ಅನ್ನೋ ಥರ ಫಿಲಮ್ ಫುಲ್ ಇಷ್ಟ ಆಯಿತು. ಎಲ್ಲ ಥರದ್ದು ಆ್ಯಕ್ಷನ್ನು, ಲವ್ ಆಗಿರ್ಬೋದು, ಸಾಂಗ್ಸ್. ಹೌದೌದು, ಕುಟುಂಬ ಸಮೇತ. ಕನ್ನಡ ಆಡಿಯನ್ಸ್ಗೆ ಎಲ್ಲ ಪ್ರತಿ ಸಿನಿಮಾದಲ್ಲಿ ನೋಡೋಕೆ ಹೋದಾಗಲೂ ಸೇಮ್ ಹೇಳೋ ಥರದ್ದೇನು ಅಂದರೆ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಆದಷ್ಟು ಪೈರಸಿನ ಅವಾಯ್ಡ್ ಮಾಡೋದಿಲ್ಲ. ಪೈರಸಿ ಅನ್ನೋದು ಮರ್ತೇ ಬಿಡಬೇಕು ಜನ. ಈ ಥರದ ಸಿನಿಮಾಗಳಂತೂ ಥಿಯೇಟ್ರಲ್ಲೇ ನೋಡಬೇಕು. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲ ಇಷ್ಟ ಆಯಿತು. ಮೂವಿ ಚೆನ್ನಾಗಿತ್ತು. ಎಲ್ಲರೂ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ಹೌದು ಸರ್, ಗೆಲ್ಲೇಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಯಾರೂ ಇದು ಮೈನಸ್ ಏನು ಹೇಳ್ತಿದ್ದಾರಲ್ಲ ಅದೇನು ಹೇಳ್ಬಾರ್ದು. ಅದೇನೂ ಇಲ್ಲ. ಎಲ್ಲರೂ ಬಂದು ನೋಡ್ಬೋದು. ಟಾಕೀಸಲ್ಲಿ ಬಂದು ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ. ಮತ್ತು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತೀನಿ ಸರ್. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಯಿತು. ಎಲ್ಲರೂ ಬಂದು ಸಿನಿಮಾ ನೋಡಲಿ. ಎಲ್ಲಿ ಬಂದು ನೋಡಬೇಕು? ಥಿಯೇಟ್ರಲ್ಲಿ.
ಫಸ್ಟ್ ಆಫ್ ಆಲ್ ನಾನು ಒಂಟಿ ಎಲ್ಲ ಚಾನಲ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಬಿಸಿ ಶೆಡ್ಯೂಲ್ ಇದ್ರು, ಇವತ್ತು ಫ್ರೀ ಮಾಡಿಕೊಂಡು ಮೂವಿಗೋಸ್ಕರ ಬಂದು ನೋಡಿದೆ. ಬಟ್ ನನ್ನ ಹಾರ್ಟ್ ಟಚ್ ಮಾಡ್ತು ಆ್ಯಂಡ್ ಒಂದು ಒಳ್ಳೆ ಮೂವಿ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ನಾನೇ ಎಲ್ಲ ಹೇಳಿಬಿಟ್ರೆ ನೀವು ಹೆಂಗೆ ನೋಡ್ತೀರಾ, ಹೆಂಗೆ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಫ್ಯಾಂಟಾಸ್ಟಿಕ್ ಮೂವಿ. ಸೊ ಉಪ್ಪು ಹುಳಿ ಖಾರವನ್ನ ಹಾಗೆ ಎಮೋಷನಲ್, ರೊಮ್ಯಾಂಟಿಕ್, ಫೀಲಿಂಗ್ಸ್, ಲವ್, ಕೇರ್, ಬಾಂಡಿಂಗ್ ಎಲ್ಲನೂ ಕೂಡ ಮಿಕ್ಸಪ್ ಆಗಿದೆ ಇಲ್ಲಿ. ಫುಲ್ ಮೀಲ್ ಚಿತ್ರವನ್ನು ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ನನ್ನ ಹೆಸರು ಆ್ಯಂಕರ್ ದರ್ಶ್ ಶೆಟ್ಟಿ ಅಂತ. ಆ್ಯಂಡ್ ನಿಮಗೂ ಕೂಡ ಆಲ್ ದ ಬೆಸ್ಟ್. ನಾನು ಒಂಟಿ ಎಲ್ಲ ಚಾನಲ್ ಸಕ್ಸಸ್ ಆಗಲಿ ಆ್ಯಂಡ್ ಇದೇ ಥರ ಇನ್ನೂ ಅತಿ ಹೆಚ್ಚು ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಬೆಳೀಲಿ ಆ್ಯಂಡ್ ಈ ಥರ ಒಂದೊಳ್ಳೆ ಚಾನಲ್ಸ್ಗಳು ಕೂಡ ಕ್ರಿಯೇಟ್ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.